ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳು ಅಥವಾ ವಿಭಾಗಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ನಮ್ಮ ಭಾರತ ಭೌಗೋಳಿಕ ಲಕ್ಷಣಗಳನ್ನು ಅಧ್ಯಯನ ಮಾಡುವ ಸಲುವಾಗಿ ಇತಿಹಾಸ ತಜ್ಞರು 5 ಪ್ರಮುಖ ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಹಿಮಾಲಯ ಪರ್ವತ ಶ್ರೇಣಿಗಳು, ಉತ್ತರ ನದಿ ಬಯಲುಗಳು, ಇದರ ಸಿಂಧು ಗಂಗಾ ಬಯಲು ಪ್ರದೇಶ, ದಕ್ಕನ್ ಪ್ರಸ್ಥಭೂಮಿ, ಘಟ್ಟ ಪ್ರದೇಶಗಳು, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಹಾಗೂ ಕರಾವಳಿ ಪ್ರದೇಶ. 5 ಭಾಗಗಳ ವಿವರಣೆ ನೋಡೋಣ. ಹಿಮಾಲಯ ಪರ್ವತ ಶ್ರೇಣಿಗಳು. ಹಿಮಾಲಯವೆಂದರೆ ಹಿಮದಿಂದ ಆವೃತವಾಗಿರುವಂಥ ಪ್ರದೇಶವನ್ನು ನಾವು ಹಿಮಾಲಯ ಅಂತ ಕರಿತೇವೆ. ಪೂರ್ವದ ಅಸ್ಸಾಂನಿಂದ ಹಿಡಿದು ಪಶ್ಚಿಮದ ಹಿಂದೂ ಕುಶ್ ಬೆಟ್ಟಗಳವರೆಗೆ ಹಿಮಾಲಯ ಪರ್ವತವು ಚಾಚಿದೆ. ಒಟ್ಟು 2400 ಕಿಲೋಮೀಟರ್ ಉದ್ದವಿದೆ. ಉತ್ತರ ದಕ್ಷಿಣವಾಗಿ 280ರಿಂದ 300 ಕಿಲೋಮೀಟರ್ ಅಗಲವಿದೆ. ಉನ್ನತ ಶಿಖರಗಳಿಂದ ಕೂಡಿದಂತಹ ಇದು ಶಿಖರಗಳು ಸಮುದ್ರ ಮಟ್ಟದಿಂದ ಸರಾಸರಿ ಸುಮಾರು 8800 ಮೀಟರ್ಗಳಷ್ಟು ಎತ್ತರದಲ್ಲಿವೆ. ಇದರ ಮಹತ್ವ, ಹಿಮಾಲಯ ಶ್ರೇಣಿಗಳ ಮಹತ್ವ ನೋಡೋದಾದರೆ ಪ್ರತ್ಯೇಕತೆ, ವಿಶಿಷ್ಟ ಸಂಸ್ಕೃತಿಯ ಬೆಳವಣಿಗೆಗೆ ಪ್ರತ್ಯೇಕತೆಗೊಂದು ಕಾರಣವಾಗಿದೆ. ಇನ್ನು ರಕ್ಷಣೆ, ಉತ್ತರದ ಆಕ್ರಮಣಗಳು ಮತ್ತು ಶೀತ ಮಾರುತಗಳಿಂದ ನಮ್ಮ ಭಾರತವನ್ನು, ನಮ್ಮ ದೇಶವನ್ನು ರಕ್ಷಣೆ ಮಾಡುತ್ತೆ. ನದಿಗಳ ಉಗಮ ಸ್ಥಾನವಾಗಿದೆ. ಗಂಗಾ, ಸಿಂಧು, ಬ್ರಹ್ಮಪುತ್ರ ನದಿಗಳ ಉಗಮ ಸ್ಥಾನವಾಗಿದೆ. ಮತ್ತೊಂದು ಆಧ್ಯಾತ್ಮಿಕ ಕ್ಷೇತ್ರ, ಪವಿತ್ರ ಕ್ಷೇತ್ರಗಳಿಗೆ ತಾಣವಾಗಿದೆ. ಉತ್ತರ ನದಿ ಬಯಲುಗಳು. ಸಿಂಧು ಗಂಗಾ ನದಿಗಳ ನಡುವಣ ಪ್ರದೇಶ ಅತ್ಯಂತ ಫಲವತ್ತಾಗಿದೆ. ಪೂರ್ವದ ಅಸ್ಸಾಂನಿಂದ ಹಿಡಿದು ಪಶ್ಚಿಮದ ಸುಲೇಮಾನ್ ಬೆಟ್ಟಗಳ ತನಕ ಚಾಚಿಕೊಂಡಿದೆ. ಪೂರ್ವ ಪಶ್ಚಿಮವಾಗಿ ಸುಮಾರು 2500 ಕಿಲೋಮೀಟರ್ ಉದ್ದವಿದೆ. ಉತ್ತರ ದಕ್ಷಿಣವಾಗಿ 250ರಿಂದ 300 ಕಿಲೋಮೀಟರ್ ಅಗಲವಾಗಿದೆ. ಆರ್ಯವರ್ತ ಎಂದು ಕರೆಯಲಾಗುತ್ತದೆ. ಇದರ ಮಹತ್ವ, ನಾಗರಿಕತೆ, ಸಂಸ್ಕೃತಿಗಳ ಉಗಮ. ಸಿಂಧೂ ನಾಗರಿಕತೆ ವೈದಿಕ ಸಂಸ್ಕೃತಿ ಉಗಮಕ್ಕೆ ಕಾರಣ ಆಯಿತು. ಸಾಮ್ರಾಜ್ಯಗಳ ಉಗಮ ಆಯಿತು. ಮಗಧ, ಮೌರ್ಯ, ಕುಶಾಣ, ಗುಪ್ತ, ವರ್ಧನ ಇತ್ಯಾದಿ ಸಾಮ್ರಾಜ್ಯಗಳ ಉಗಮಕ್ಕೆ ಕಾರಣವಾಯಿತು. ವಿದೇಶಿಯರ ದಾಳಿಗಳು. ವಿಶಾಲವಾದ ಬಯಲುಗಳಿರುವ ಕಾರಣ ವಿದೇಶಿಯರ ದಾಳಿಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ. ನಿರಂತರ ಯುದ್ಧಗಳು. ವಿಶಾಲವಾದ ಬಯಲುಗಳಿರುವ ಕಾರಣದಿಂದ ಕಲೆ ಸಾಹಿತ್ಯಗಳ ತವರು. ಗಾಂಧಾರ, ಮಥುರ, ನಾಗರ ಕಲಾಶೈಲಿಗಳು ಅಪಾರ ವೈದಿಕ ಸಾಹಿತ್ಯವನ್ನು ಸಹ ಒಳಗೊಂಡುತ್ತೆ. ದಕ್ಕನ್ ಪ್ರಸ್ಥಭೂಮಿ. ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳಿಂದ ಪ್ರತ್ಯೇಕಗೊಂಡ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ನಡುವಣ ವಿಶಾಲ ಬಯಲು ಪ್ರದೇಶವನ್ನು ದಕ್ಕನ್ ಪ್ರಸ್ಥಭೂಮಿ ಎಂದು ಕರೆಯುತ್ತೇವೆ. ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೆ ತ್ರಿಕೋನಾಕಾರದಲ್ಲಿ ವಿಸ್ತರಿಸಿರುವಂತಹ ಇದು ಪಶ್ಚಿಮದಿಂದ ಪೂರ್ವದ ಕಡೆಗೆ ಇಳಿಜಾರಾಗಿದೆ. ಉತ್ತರದ ಬಯಲು ಪ್ರದೇಶಗಳಿಂದ ಪ್ರಾಚೀನವಾದ ಭೂಖಂಡವಾಗಿದೆ. ಇದರ ಮಹತ್ವ, ಶ್ರಮಜೀವನ. ಉತ್ತರದಷ್ಟು ಫಲವತ್ತಲ್ಲದ ಕಾರಣ ದಕ್ಕನ್ ಜನರು ಹೆಚ್ಚು ಶ್ರಮಜೀವಿಗಳಾಗಿದ್ದಾರೆ. ಮಿಲಿಟರಿ ಪ್ರಾಬಲ್ಯ. ದಟ್ಟ ಕಾಡು, ಬೆಟ್ಟಗುಡ್ಡಗಳು, ನದಿ ಬಯಲುಗಳು ಮತ್ತು ವಿಶಾಲ ಬಯಲುಗಳು. ಅನೇಕ ರಾಜ ಮನೆತನಗಳು ಹುಟ್ಟಿ ಬರಲು ಇದು ಕಾರಣವಾಯಿತು. ಸಂಪತ್ತಿನ ಶೇಖರಣೆ. ಉತ್ತರದಂತೆ ವಿದೇಶಿ ದಾಳಿಗಳು ಇಲ್ಲದ ಕಾರಣ ಅಪಾರ ಸಂಪತ್ತು ಶೇಖರಣೆ ಇಲ್ಲಿ ಆಯಿತು. ಗಟ್ಟಿ ಬೆಣಚುಕಲ್ಲು, ಶಿಲಾಯುಗ ಸಂಸ್ಕೃತಿ ಮತ್ತು ಮೃದುಕಲ್ಲು, ನೂತನ ಕಲಾಶೈಲಿಗಳ ಬೆಳವಣಿಗೆಗೆ ಇದು ಕಾರಣವಾಯಿತು. ಪೂರ್ವ ಪಶ್ಚಿಮ ಘಟ್ಟಗಳು. ದಕ್ಕನ್ ಪ್ರಸ್ಥಭೂಮಿಯ 2 ಅಂಚುಗಳಲ್ಲಿ ಕರಾವಳಿ ಪ್ರದೇಶಗಳ ನಡುವೆ ಈ ಘಟ್ಟ ಪ್ರದೇಶಗಳು ನೆಲೆಸಿವೆ. ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳಷ್ಟು ಎತ್ತರವಾಗಿಲ್ಲದ ಕಾರಣ ಸರಾಸರಿ 700 ಮೀಟರ್ಗಳಷ್ಟು ಮಾತ್ರ ಎತ್ತರವಾಗಿವೆ. ಪಶ್ಚಿಮ ಘಟ್ಟಗಳು ಸಮುದ್ರ ಮಟ್ಟಕ್ಕಿಂತ ಸರಾಸರಿ 925 ಮೀಟರ್ನಿಂದ 2450 ಮೀಟರ್ಗಳಷ್ಟು ಎತ್ತರದಲ್ಲಿವೆ. ಪಶ್ಚಿಮ ಘಟ್ಟಗಳು ದಟ್ಟವಾದ ಕಾಡುಗಳಿಂದ ಕೂಡಿದ್ದು ಬೆಲೆ ಬಾಳುವ ಅರಣ್ಯ ಸಂಪತ್ತು ಮತ್ತು ಖನಿಜ ಸಂಪತ್ತಿನಿಂದ ಕೂಡಿದೆ. ಇದರ ಮಹತ್ವ, ಭಾರತದ ಒಳಭಾಗವನ್ನು ಪ್ರವೇಶಿಸದಂತೆ ಬಹುಕಾಲದವರೆಗೆ ವಿದೇಶಿಯರಿಗೆ ತಡೆ ಒಡ್ಡಿದ್ದವು. ಪಶ್ಚಿಮ ಘಟ್ಟಗಳು ಅರಣ್ಯ ಸಂಪತ್ತು ಮತ್ತು ಖನಿಜ ಸಂಪನ್ಮೂಲಗಳ ನೆಲೆಗಳಾಗಿವೆ. ನದಿಗಳ ಉಗಮ ಸ್ಥಾನಗಳಾಗಿದ್ದು ದಕ್ಕನ್ ಪ್ರಸ್ಥಭೂಮಿಗೆ ನೀರುಣಿಸುತ್ತವೆ. ಈ ನದಿ ಬಯಲುಗಳಲ್ಲಿ ರಾಜ ಮನೆತನಗಳು ಹುಟ್ಟಿ ಬೆಳೆಯಲು ಆ ಮೂಲಕವೂ ಸಹ ಕಾರಣವಾಯಿತು. ಕರಾವಳಿ ಪ್ರದೇಶಗಳು. ಭಾರತದ ಪೂರ್ವ, ದಕ್ಷಿಣ ಮತ್ತು ಪಶ್ಚಿಮದ ಗಡಿಗಳು ಜಲಗಡಿಗಳಿಂದ ಕೂಡಿದವು. ಭಾರತವು ಸುಮಾರು 7514 ಕಿಲೋಮೀಟರ್ಗಳಷ್ಟು ಕರಾವಳಿ ತೀರವನ್ನು ಹೊಂದಿವೆ. ಪೂರ್ವದ ತೀರವನ್ನು ಕೋರಮಂಡಲ ತೀರ ಎನ್ನುತ್ತೇವೆ. ಪಶ್ಚಿಮದ ತೀರವನ್ನು ಮಲಬಾರ್ ಅಥವಾ ಕೊಂಕಣ ಎನ್ನುತ್ತೇವೆ. ಈ ತೀರಗಳು ಸ್ವಾಭಾವಿಕ ಬಂದರುಗಳಿಂದ ಕೂಡಿವೆ. ಇದರ ಮಹತ್ವ, ಪ್ರಾಚೀನ ಕಾಲದಿಂದಲೂ ಈ ಬಂದರುಗಳ ಮೂಲಕ ವಿದೇಶಿ ವ್ಯಾಪಾರ ನಡೆಯುತ್ತಿತ್ತು. ಭಾರತದ ಸಂಸ್ಕೃತಿ ಮತ್ತು ವಸಾಹತುಗಳು ವಿಸ್ತರಿಸಿದವು. ಮಧ್ಯಯುಗದಲ್ಲಿ ಯುರೋಪಿಯನ್ನರು ಭಾರತವನ್ನು ಪ್ರವೇಶಿಸಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು. ನೋಡೋಲ್ಲ ಸ್ನೇಹಿತರೆ, ಇದಿಷ್ಟು ಭಾರತದ ಭೌಗೋಳಿಕ ಲಕ್ಷಣಗಳ ಒಂದು ಕಿರು ಪರಿಚಯ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.